ಯಾವುದಾದ್ರೂ ಒಂದು ವಸ್ತುವನ್ನ ನಾವು ತಗೊಂಡ್ಕೊಂಡಾಗ, ಈಗ ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಪಿಜ್ಜಾ ಅಥವಾ ದಿಲ್ಖುಷ್ ಏನೋ ಒಂದು ತಿನ್ನಾಕ ತಗೊಂಡ್ಬಂದಿರ್ತಾರೆ ನಿಮ್ ಮನೆಯಲ್ಲಿ. ಅಂಜಲಿ ಅಂಜಲಿ ನಿಮ್ ಮನೆಯಲ್ಲಿ ಒಂದು ಕೇಕ್ ತಗೊಂಡ್ಬಂದ್ರಮ್ಮ, ಒಂದು ಕೇಕ್ ತಗೊಂಡ್ಬಂದ್ರಿ. ಓಕೆ, ಆ ಕೇಕ್ ಅನ್ನ ನಿಮ್ ಮನೇಲಿ ಎಷ್ಟು ಜನ ಇದ್ದೀರಾ ನೀವು? 5 ಜನ ಇದ್ದೀರಾ. ನಾನೇನ್ ಮಾಡ್ತೀನಿ, ಅದನ್ನ ನಾನು ಒಬ್ಬ ಸೇರ್ಕೊತೀನಿ ಅವ್ರ ಜೊತೆಗೆ ಹೋಗಿ ಅದನ್ನ 6 ಭಾಗ ಮಾಡ್ತೀನಿ. ಎಷ್ಟು ಭಾಗ? 6 ಭಾಗ ಮಾಡ್ತೀನಿ. ಎಷ್ಟಾದ್ರು ಇವು? 1 2 3 4 5 6 ಭಾಗ ಮಾಡಿದೆ. ಆ 6 ಭಾಗದಲ್ಲಿ ಒಂದು ಅಂಜಲಿ ತಿಂತಾಳೆ, ಇನ್ನೊಂದು ನನಗೆ ಕೊಡ್ತಾಳೆ. ಒಂದು ಭಾಗ ಅಂಜಲಿ ತಿಂತಾಳ, ಒಂದು ಭಾಗ ನನಗ್ ಕೊಡ್ತಾಳ, ಇನ್ನು ಉಳಿದ 4 ಅವ್ರ ಮನೆಯವ್ರಿಗೆ ಕೊಡ್ತಾಳ. ಓಕೆ, ಹಾಗಿತ್ತಂದ್ರೆ ಅಂಜಲಿ ಮತ್ತು ನಾನು ತಿಂದಂತ ಭಾಗಗಳೆಷ್ಟು? ಒಟ್ಟು 2. ಎಷ್ಟರಲ್ಲಿ? 6ರಲ್ಲಿ. ಅಂದ್ರೆ 6 ಭಾಗಗಳಲ್ಲಿ ನಾವು ತಗೊಂಡಿಕೊಂಡಂತ ಭಾಗ ಎಷ್ಟು? 2 ಭಾಗ. 6 ಭಾಗದಲ್ಲಿ 2 ಭಾಗಗಳನ್ನು ನಾವು ನೋಡ್ತಾ ಇದ್ದೀವಿ. ಓಕೆ, 6 ಭಾಗದಲ್ಲಿ ನಾವು 2 ಭಾಗಗಳನ್ನ ತೆಗೆದುಕೊಂಡ್ರೆ ಅದನ್ನ ಯಾವ ರೀತಿ ನಾವು ಒಂದು ಫಾರ್ಮೆಟ್ ಅಂತಂದ್ರೆ ಒಂದು ಪದ್ಧತಿಯ ಪ್ರಕಾರ ಬರೆದ್ರೆ ಅದನ್ನ ಈ ರೀತಿ ಬರೀಬಹುದು. 6ನೇಯ 2 ಭಾಗ, 6ನೇಯ 2 ಭಾಗ, 6ನೇಯ 2 ಭಾಗ. ಅದನ್ನ ಅರ್ಥ ಏನಂದ್ರೆ 6 ಭಾಗಗಳಲ್ಲಿ ನಾನು 2 ಭಾಗಗಳನ್ನ ತಗೊಂತಾ ಇದ್ದೀನಿ ಅಂತಂದಂಗ. ಸೊ ಹಾಗಿದ್ರೆ ಏನೋ ಬರ್ತದೆ, ಇದು ಏನೂ ಅಲ್ಲ, ಇದು ಸಿಂಪಲ್ ಆಗಿ ಹೇಳ್ಬೇಕಾಗಿತ್ತಂದ್ರೆ ಭಿನ್ನ ರಾಶಿಯ ರೂಪ. ಇದೇನಿದು? ಭಿನ್ನ ರಾಶಿಯ ರೂಪ. ಭಿನ್ನ ರಾಶಿಯ ರೂಪ. ಓಕೆ, ಒಟ್ಟು 6 ಭಾಗಗಳಲ್ಲಿ 2 ಭಾಗಗಳನ್ನು ನಾನು ತಗೋತಾ ಇದ್ದೀನಿ. ಅದೇ ತರ ನಾವು ಬೇರೆ ಬೇರೆ ಒಬ್ಬೊಬ್ಬರು ತಗೊಂಡಿದ್ವಿ. ವೇಟ್ ಬರ್ಕೊಳಕಂತ ಒಬ್ಬೊಬ್ರು ಒಂದೊಂದು ತಗೊಂಡಿದ್ವಿ ಅಂತಂದ್ರೆ ಅದನ್ನ ಯಾವ ರೀತಿ ಬರೀಬಹುದಾಗಿತ್ತು? ನಾನು 6ನೇಯ 1 ಭಾಗ, 6ನೇಯ 1 ಭಾಗ. ಓಕೆ, ಅಂದ್ರೆ 6ರಲ್ಲಿ 1 ನಾನು ತಗೊಂತಾ ಇದ್ದೀನಿ ಅಂತ. ಓಕೆ, ಬರ್ಕೊಳ್ಳಿ. 6ನೇಯ 1 ಭಾಗ ಅಥವಾ 6ನೇಯ 2 ಭಾಗ ಇವುಗಳನ್ನು ನಾವು ಭಿನ್ನ ರಾಶಿಯ ರೂಪದಲ್ಲಿ ಬರೆದು ಓದ್ತೀವಿ. ಅದನ್ನು ಓದ್ಬೇಕಾದ್ರೆ 6ನೇಯ 2 ಭಾಗ ಅಂತೂ ಓದ್ಬೋದು, ಅಥವಾ 2 ಆರಾಂಶ, 2 ಆರಾಂಶ ಅಂದ್ರೆ 6 ಅಂಶಗಳಲ್ಲಿ 2 ಅಂಶಗಳನ್ನ ನಾನು ತೆಗೆದುಕೊಂಡಿದ್ದೀನಿ. ಹಾಗಿತ್ತಂದ್ರೆ ಇಲ್ಲಿ ಅಂಶ ಸರ್, ಅದು 1 ಆರಾಂಶ ಹೇಗೆ ಬಂತು? 6ನೇಯ 1 ಭಾಗ, 6ರಲ್ಲಿ 1 ಭಾಗ. ಓಕೆ, 2 ಭಾಗ ತುಂಬಿರಿ ಸರ್. ಇಲ್ಲಿ ಇದು ಮಾಡ್ತಾ ಇದ್ದೀಮ್ಮ. ಇಲ್ಲಿ 6ರಲ್ಲಿ 2 ಭಾಗ ನಾನು ಫಸ್ಟ್ ಮಾಡಿದ್ದು. ಇಲ್ಲಿ 6ನೇಯ 1 ಭಾಗ ಅಂತ ಬರ್ದಿ ನೋಡು. ಇದಕ್ಕಿದು ಆಯ್ತಾ? ಎಸ್ ಸರ್, ಥ್ಯಾಂಕ್ ಯು ಸರ್. ಸೊ ವಸ್ತುಗಳನ್ನು ಸಮಭಾಗ ಮಾಡಿ ಅವುಗಳಲ್ಲಿ ಗೊತ್ತಾದ ಸಮಭಾಗಗಳನ್ನು ಗೊತ್ತಾದ ಅಂದ್ರೆ ನಮ್ಗೆ ಬೇಕಾದಷ್ಟು. ಈಗ ನನಗೆ 2 ಬೇಕಾಗಿತ್ತು, ಅದಕ್ಕೆ 2 ತಕೊಂಡೆ. ಇಲ್ಲಿ 1 ಬೇಕಾಗಿತ್ತು, 1 ತಕೊಂಡೆ. ಆ ತರ ಗೊತ್ತಾದ ಸಮಭಾಗ ತೆಗೆದುಕೊಂಡಿರುವುದನ್ನು ಸೂಚಿಸುವ ಸಂಖ್ಯೆಯೇ ಭಿನ್ನ ರಾಶಿ. ಸೂಚಿಸುವ ಸಂಖ್ಯೆ ಅಥವಾ ರೂಪ.
ಸಂಖ್ಯೆ ಸಂಖ್ಯೆಯೇ ಭಿನ್ನರಾಶಿ. ಕ್ಲಿಯರ್ ಆಗಿ ಕಾಣ್ತಾ ಇದೆ ಅನ್ಕೊಂತೀನಿ ನಾನು. ಈಗ ನಾವೇನ್ ಮಾಡಿದ್ವಿ, ಮೊದಲಿಗೆ ಒಂದು ವಸ್ತು, ಒಂದು ಕೇಕ್ ತಗೊಂಡೆ. ಆ ಕೇಕ್ ಅಲ್ಲಿ 6 ಭಾಗಗಳನ್ನ ಮಾಡಿದ್ವಿ ನಾನು. ಆ 6 ಭಾಗಗಳಲ್ಲಿ ಈ 2 ಭಾಗಗಳನ್ನು ನಾನು ತಗೊಂಡೆ. ಆ 6 ಭಾಗಗಳಲ್ಲಿ 2 ಭಾಗ ಇಲ್ಲಿ ನೋಡಿ, ಇದು ಒಂದು ಭಾಗ, ಆ ನಂತರ ಇದು ಒಂದು ಭಾಗ. ಓಕೆ, 2 ಭಾಗಗಳನ್ನ ನಾನು ತಗೊಂಡೆ. ಅದಕ್ಕೆ 6 ಭಾಗದಲ್ಲಿ 2 ಭಾಗ ಅಥವಾ 6ನೇ 2 ಭಾಗ, 6ನೇ 2 ಭಾಗ. ಓಕೆ, ಸೊ ಆ 6ನೇ 2 ಭಾಗ ಅಂದ್ರೆ 6ರಲ್ಲಿ 2. ಅಕಸ್ಮಾತ್ ನಾನು 2 ತಗೊಂಡು ಬದ್ಲಿ 1 ತಗೊಂಡಿದ್ದೆ ಅಂತಂದ್ರೆ ಅದನ್ನ 6ನೇ 1 ಭಾಗ ಅಂತ ಹೇಳ್ತಿದ್ವಿ. ಸೊ ಇಲ್ಲಿ ಒಂದು ಹೇಳೋ ಕನ್ಫ್ಯೂಷನ್ ಮಾಡ್ಕೊಂಡ. ಓಕೆ, 2 ಅಂಶ 6 ಛೇದ, 6 ಛೇದಗಳಲ್ಲಿ 2 ಅಂಶಗಳನ್ನು ಹೊಂದ್ಕೊಳ್ತಾ ಇರ್ತೀವಿ. ಓದುವಾಗ 2 ಆರಾಂಶ ಅಂತ ಕರಿತೀವಿ. ಅಂದ್ರೆ 6 ಅಂಶಗಳಲ್ಲಿ, ಅಂದ್ರೆ 6 ಇದೆ ಟೋಟಲ್ ಆಗಿ. ಆ 6ರಲ್ಲಿ 2 ಅಂಶಗಳನ್ನು ಹೊರಗೆ ತಗೊಳ್ತಾ ಇದ್ದೀವಿ ಅಂತ. ಅರ್ಥ ಆಯ್ತಾ? ಭಿನ್ನ ರಾಶಿಯಲ್ಲಿ 2 ವಿಧಗಳಿದ್ದಾವೆ. ಒಂದು ಸಮಭಿನ್ನ ರಾಶಿ, ಸಮಭಿನ್ನ ರಾಶಿ. ಇನ್ನೊಂದು ವಿಷಮ ಭಿನ್ನ ರಾಶಿ. ನಾವು ಮಿಶ್ರ ಭಿನ್ನ ರಾಶಿಯಾಗಿ ಪರಿವರ್ತನೆ ಮಾಡ್ತೀವಿ. ಅರ್ಥ ಆಯ್ತಾ? ಅವುಗಳನ್ನು ನಾವು ಏನಂತ ಕೇಳ್ತಾ ಬರ್ತಾ ಇದ್ದೀವಿ? ವಿಧಗಳು, ವಿಧಗಳು ಅಂತ ಬರಿತಾ ಇದ್ದೀವಿ. ಆ ಈ ವಿಧಗಳು ಇರೋದು 2. ಆ 2 ವಿಧದಲ್ಲಿ 2ನೇ ವಿಧ ಏನಿದೆ? ವಿಷಮ ಭಿನ್ನ ರಾಶಿ ಅಂತಿದೆ. ಆ ವಿಷಮ ಭಿನ್ನ ರಾಶಿಯನ್ನ ನಾವು ಮಿಶ್ರ ಭಿನ್ನ ರಾಶಿ ಅಂತ ಬದಲಾವಣೆ ಮಾಡ್ತೀವಿ ಅಥವಾ ಪರಿವರ್ತಿಸುತ್ತೀವಿ. ಅರ್ಥ ಆಯ್ತಾ? ಸೊ ವಿಷಮ ಭಿನ್ನ ರಾಶಿಯನ್ನ ನಾವು ಮಿಶ್ರ ಭಿನ್ನ ರಾಶಿಯಾಗಿ ಪರಿವರ್ತಿಸುತ್ತೀವಿ. ಅದೇ ನಾವು ಏನ್ ಕೇಳ್ತಾ ಬರ್ತಾ ಇದೀವಿ? 3 ವಿಧ, 3 ವಿಧ ಅಂತ ಹೇಳ್ತಾ ಇರ್ತೀವಿ. ಓಕೆ, 3 ವಿಧಗಳು, ಆದ್ರೆ ಪ್ರಕಾರಗಳು 2. ಅವು ಇರೋದು ಬರದ್ರೆ ಸಮಭಿನ್ನ ರಾಶಿ, ಇಲ್ಲ ಅಂದ್ರೆ ವಿಷಮ ಭಿನ್ನ ರಾಶಿ. ಆ ವಿಷಮ ಭಿನ್ನ ರಾಶಿಯನ್ನ ನಾವು ಮಿಶ್ರ ಭಿನ್ನ ರಾಶಿಯಾಗಿ ಬದಲಾವಣೆ ಮಾಡಿರ್ತೀವಿ. ಗೊತ್ತಾಯ್ತಾ? ವಿಷಮ ಭಿನ್ನ ರಾಶಿಯನ್ನು ಮಿಶ್ರ ಭಿನ್ನ ರಾಶಿಯನ್ನಾಗಿ ಪರಿವರ್ತಿಸಿ ಬಳಕೆ ಮಾಡಿಕೊಳ್ಳುತ್ತೇವೆ. ಸೊ ಅಂದ್ರೆ ಇಲ್ಲಿ ಎರಡನ್ನೂ ಕೂಡಿಸಿ ನಾವು ಯಾವಾಗಲೂ ತಗೊಳ್ತೀವಿ. ಈಗ ವಿಧಗಳ ಕೇಳಿದ್ರೆ ಅಥವಾ ಪ್ರಕಾರಗಳಂತ ಹೇಳ್ತೀನಿ ನಾನು. ವಿಧಗಳು ಅನ್ನೋದಕ್ಕಿಂತ ಪ್ರಕಾರಗಳು. ಒಂದು ಸಮನಾಗಿ ಸಮ ಪ್ರಕಾರದಲ್ಲಿ ಬರೆಯೋದು, ಇನ್ನೊಂದು ವಿಷಮ ಪ್ರಕಾರದಲ್ಲಿ ಬರೆಯೋದು. ಅಂದ್ರೆ ಅರ್ಥ ಇಲ್ಲಿ ಏನಾಗಿರುತ್ತೆ? ಸಮಭಿನ್ನ ರಾಶಿಯಲ್ಲಿ ಏನಿರುತ್ತೆ? ಸಮಭಿನ್ನ ರಾಶಿಯಲ್ಲಿ ಏನಿರುತ್ತೆ? ಇಲ್ಲಿ ಛೇದಕ್ಕಿಂತ ಅಂಶ ಚಿಕ್ಕದಾಗಿರುತ್ತದೆ. ಸಮಭಿನ್ನ ರಾಶಿಯಲ್ಲಿ ಸ್ಟಾರ್ ಹಾಕೊಂಡು ಬರ್ಕೊಳ್ಳಿ. ಸಮಭಿನ್ನ ರಾಶಿಯಲ್ಲಿ ಛೇದಕ್ಕಿಂತ ಅಂಶ ಚಿಕ್ಕದಾಗಿರುತ್ತದೆ. ಸರ್ ಬರ್ಕೋಬೇಕೇನು ಸರ್? ಬರ್ಕೊಳ್ಳಿ, ಚಿಕ್ಕದಾಗಿರುತ್ತದೆ. ಉದಾಹರಣೆಗೆ ನಾವು ಮೊದಲಿಗೆ ಬರೆದ್ಬೇಡ, ಏನಂತ ಬರೆದ್ವಿ? 1 ಆರಾಂಶ, 2 ಆರಾಂಶ, 5 ಏಳಾಂಶ, 3 ನಾಲ್ಕಾಂಶ. ಓಕೆ, ಇವೆಲ್ಲ ಏನಿವು? ಸಮ ಭಿನ್ನ ರಾಶಿಗೆ ಉದಾಹರಣೆ.
ಸೊ ಇದರಲ್ಲಿ ಯಾವಾಗ್ಲೂ ಛೇದಕ್ಕಿಂತ ಅಂಶ ಚಿಕ್ಕದಾಗಿರುತ್ತೆ. ಆ ನಂತರ ಇನ್ನೊಂದಿದೆ, ಏನಪ್ಪಾ ಅದು? ಇದರ ಬೆಲೆ ಯಾವಾಗಲೂ ಒಂದಕ್ಕಿಂತಲೂ ಕಡಿಮೆ. ಸಮಭಿನ್ನ ರಾಶಿಯ ಬೆಲೆ ಸಮಭಿನ್ನ ರಾಶಿಯ ಬೆಲೆ ಒಂದಕ್ಕಿಂತಲೂ ಕಡಿಮೆ. ಕಡಿಮೆ. ಆನಂತರ ಇದಕ್ಕೆ ನಾವು ಅಪೂರ್ಣಾಂಕ ಅಂತೀವಿ. ಇದೊಂದು ಅಪೂರ್ಣಾಂಕ. ಅಪೂರ್ಣಾಂಕ ಅಂದ್ರೆ ಏನು? ಪೂರ್ಣ ಸಂಖ್ಯೆ ಅಥವಾ ಪೂರ್ಣಾಂಕ ಅಂತಂದ್ರೆ ಒಂದು ಫುಲ್ ನಂಬರ್, ಪೂರ್ತಿಯಾಗಿರೋದು. ಆದ್ರೆ ಈ ಭಿನ್ನರಾಶಿ ಏನಿದೆ ಇದು ಅಪೂರ್ಣವಾಗಿರುತ್ತೆ, ಅದಕ್ಕೆ ಅಪೂರ್ಣಾಂಕ ಅಂತ ಕರಿತೀವಿ. ಇದೊಂದು ಅಪೂರ್ಣಾಂಕವಾಗಿದೆ. ಅಪೂರ್ಣಾಂಕವಾಗಿದೆ. ನೆಕ್ಸ್ಟ್ ಇರೋದು ವಿಷಮ ಭಿನ್ನ ರಾಶಿ. ವಿಷಮ ಭಿನ್ನ ರಾಶಿ ಇಲ್ಲಿ ಹಿಂದ್ಗಡೆ ಅಂಶ ಚಿಕ್ಕದಾಗಿತ್ತು, ಛೇದ ದೊಡ್ಡದಾಗಿತ್ತು, ಹೌದಾ? ಆದ್ರೆ ಇಲ್ಲಿ ಛೇದಕ್ಕಿಂತ ಏನ್ ಪುಟ? ನಾ ಹೇಳ್ತೀನಿ ಸರ್. ಹೇಳಕ್ಕ. ಅಂಶ ದೊಡ್ಡದು ಛೇದ ಚಿಕ್ಕದು ಇರುವ ಭಿನ್ನರಾಶಿಗೆ ವಿಷಮ ಭಿನ್ನರಾಶಿ ಎನ್ನುವರು. ಇಲ್ಲಿ ಛೇದ ಸಣ್ಣದಿದ್ದು, ಛೇದ ಸಣ್ಣದು ಅಂದ್ರೆ ಛೇದಕ್ಕಿಂತ ಅಂಶ ದೊಡ್ಡದಿರುತ್ತದೆ. ಓಕೆ, ಇಲ್ಲಿ ಛೇದಕ್ಕಿಂತ ಅಂಶ ದೊಡ್ಡದಿರುತ್ತದೆ. ಯಾವುದರಲ್ಲಿ? ವಿಷಮ ಭಿನ್ನ ರಾಶಿಯಲ್ಲಿ ಛೇದಕ್ಕಿಂತ ಅಂಶ ದೊಡ್ಡದಾಗಿರುತ್ತದೆ ಮತ್ತು ಛೇದ ಅಂಶಗಳು ಸಮನಾಗಿರುವ ಭಿನ್ನ ರಾಶಿಯು ಸಹ ನಾವು ವಿಷಮ ಭಿನ್ನ ರಾಶಿ ಅಂತೀವಿ. ಛೇದ ಮತ್ತು ಅಂಶಗಳು ಸಮನಾಗಿದ್ದರೂ ಸಹ ಆ ಭಿನ್ನ ರಾಶಿಯನ್ನು ವಿಷಮ ಭಿನ್ನ ರಾಶಿ ನೋಡಿ. ಈ ಸೆಂಟೆನ್ಸ್ ನಾವು ಓದಿರಲ್ಲ. ಯೂಶುವಲಿ ನಮಗೆ ಛೇದಕ್ಕಿಂತ ಅಂಶ ದೊಡ್ಡದಿರುವುದು ಒಂದೇ ವಿಷಮ ಭಿನ್ನ ರಾಶಿ ಅಂತ ಹೇಳ್ತಾ ಹೋಗ್ತೀವಿ. ಆದ್ರೆ ಅದನ್ನ ಬಿಟ್ಟು ಸಹ ಇನ್ನೊಂದಿದೆ, ಏನು? ಛೇದ ಮತ್ತು ಅಂಶಗಳು ಸಮನಾಗಿದ್ದರೂ ಸಹ, ಛೇದ ಮತ್ತು ಅಂಶಗಳು ಸಮನಾಗಿದ್ದರೂ ಸಹ ಆ ಭಿನ್ನ ರಾಶಿಯನ್ನು ವಿಷಮ ಭಿನ್ನ ರಾಶಿ ಅಂತ ಕರಿತೀವಿ. ಓಕೆ, ಈಗ 2/2, 1/1, 1 ಅಂಶ, 2 ಅಂಶ, 3 ಅಂಶ, ಈ ತರದ್ದು ಏನ್ ಬರ್ತಾವಲ್ಲ ಅವುಗಳಿಗೂ ಸಹ ನಾವು ವಿಷಮ ಭಿನ್ನ ರಾಶಿ ಅಂತ ಕರಿತೀವಿ. ಒಂದು ಛೇದಕ್ಕಿಂತ ಅಂಶ ದೊಡ್ಡದಿರುತ್ತೆ, ಎರಡನೇದ್ದು ಇಲ್ಲ ಅಂದ್ರೆ ಎರಡೂ ಈಕ್ವಲ್ ಇರ್ತಾವು, ಅಂತವಕ್ಕೂ ನಾವು ವಿಷಮ ಭಿನ್ನ ರಾಶಿ ಅಂತ ಕರಿತೀವಿ. ಇನ್ನ ನಂತರ ಮತ್ತೇನ್ ಇದರಲ್ಲಿ ಚೇಂಜಸ್ ಇರುತ್ತೆ? ನಾನು ಹೇಳಿದೆ, ಈ ವಿಷಮ ಭಿನ್ನ ರಾಶಿಯನ್ನ ನಾವು
ಮಿಶ್ರ ಭಿನ್ನ ರಾಶಿಯನ್ನಾಗಿ ಸಹ ಬರೀತೀವಿ ಅಂತೇಳಿ. ಇದರ ಬೆಲೆ 1 ಅಥವಾ 1ಕ್ಕಿಂತ ಹೆಚ್ಚು. ಇದರ ಬೆಲೆ 1 ಅಥವಾ 1ಕ್ಕಿಂತ ಹೆಚ್ಚು. ಅಲ್ಲೇನಿತ್ತದು 1ಕ್ಕಿಂತ ಕಡಿಮೆ ಇತ್ತು, ಇಲ್ಲಿದು 1ಕ್ಕಿಂತ ಹೆಚ್ಚಿರುತ್ತೆ ಅಥವಾ 1 ಇರುತ್ತೆ. ಹಾಗಿದ್ದರೆ ಉದಾಹರಣೆಗಳು ಯಾವುವು? ಸರ್ ನಾ ಉದಾಹರಣೆ ಎಲ್ಲದನ್ನು ನೀನೇ ಹೇಳಿದ್ರೆ ಉಳಿದವ್ರಿಗೆ ಹೆಂಗ್ ಗೊತ್ತಾಗುತ್ತಮ್ಮ? ನೀವ್ ಮುಂದೆ ಹೋಗ್ಬೇಡ, ವೇಟ್ ಮಾಡು. 2 ಒಂದಾವಚಿತ ಬರದೆ, ಇದು ಸಹ ಒಂದು ವಿಷಮ ಭಿನ್ನ ರಾಶಿ. 3 ಎರಡಾಂಶ, 3 ಎರಡಾಂಶ ಅಥವಾ 5 ಎರಡಾಂಶ, 7 ಮೂರಾಂಶ. ಈ ತರ ಅಂಶ ದೊಡ್ಡದಿದ್ದು ಛೇದ ಚಿಕ್ಕದಿರಬೇಕು. ಅಥವಾ ಅಂಶಗಳು ಏನ್ಬಿಟ ನೆಕ್ಸ್ಟ್ 2 ಸಮನಾಗಿರಬೇಕು. 3/3, 4/4, 5/5. ಸೊ ಇವು ಸಹ ವಿಷಮ ಭಿನ್ನ ರಾಶಿಗಳು. ಇಂಗ್ಲಿಷ್ ಅಲ್ಲಿ ಏನ್ ಕರೀತಾರ ಸರ್? ಫ್ರಾಕ್ಷನ್ ಅಂತ ಕರೀತಾರೆ ಪುಟ. ಫ್ರಾಕ್ಷನ್. ಆಮೇಲೆ ಸಮಭಿನ್ನ ರಾಶಿಗೆ ಪ್ರಾಪರ್ ಫ್ರಾಕ್ಷನ್. ಪ್ರಾಪರ್ ಫ್ರಾಕ್ಷನ್. ವಿಷಮ ಭಿನ್ನ ರಾಶಿಗೆ ಇಂಪ್ರಾಪರ್ ಫ್ರಾಕ್ಷನ್. Improper fraction. Okay, ಮಿಶ್ರ ಭಿನ್ನ ರಾಶಿಗೆ ಮಿಕ್ಸ್ಡ್ ಫ್ರಾಕ್ಷನ್. ಓಕೆ, ಸೊ ಇದು ಕನ್ನಡ ಮೀಡಿಯಂ ಇರೋದ್ರಿಂದ ನಾನು ಜಾಸ್ತಿ ಕನ್ನಡ ಮೀಡಿಯಂ ಅಲ್ಲಿ ಹೇಳ್ತಾ ಹೋಗ್ತಾ ಇದೀನಿ ಪುಟ. ಓಕೆ, ಆದ್ರೂ ನಿಮ್ಗೆ ನೆನಪಿರ್ಲಿ, ಫ್ರಾಕ್ಷನ್ ಅದರಲ್ಲಿ ಇಂಪ್ರಾಪರ್ ಅಂಡ್ ಪ್ರಾಪರ್. ಆಮೇಲೆ ಇಂಪ್ರಾಪರ್ ಇದ್ದಿದ್ರೆ ನಾವೇನ್ ಮಾಡ್ತೀವಿ, ಮಿಕ್ಸ್ಡ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡ್ತೀವಿ. ಈಗ ನೆಕ್ಸ್ಟ್ ಇರೋದು ಮಿಶ್ರ ಭಿನ್ನ ರಾಶಿ ಬಗ್ಗೆ. ಮಿಶ್ರ ಭಿನ್ನ ರಾಶಿ ಈ ಮಿಶ್ರ ಭಿನ್ನ ರಾಶಿ ಏನಿರ್ತಂತಂದ್ರೆ ಪೂರ್ಣಾಂಕ ಹಾಗೂ ಶುದ್ಧ ಭಿನ್ನ ರಾಶಿ ಒಳಗೊಂಡ ವಿಷಮ ಭಿನ್ನ ರಾಶಿಯ ಪರಿವರ್ತಿತ ರೂಪವೇ ಮಿಶ್ರ ಭಿನ್ನ ರಾಶಿ. ಏನಿದೆ ಇಲ್ಲಿ ಅದರ ವಿವರಣೆಯಿಂದ ಬರ್ತೀವಿ ನೋಡಿ. ಪೂರ್ಣಾಂಕ ಹಾಗೂ ಶುದ್ಧ ಭಿನ್ನ ರಾಶಿ ಅಂದ್ರೆ ಸಮಭಿನ್ನ ರಾಶಿ ಎನ್ನು ಒಳಗೊಂಡಿರೋದು. ಪೂರ್ಣಾಂಕ ಹಾಗೂ ಶುದ್ಧ ಭಿನ್ನ ರಾಶಿ ಎನ್ನೊಳಗೊಂಡ ಶುದ್ಧ ಭಿನ್ನ ರಾಶಿಯನ್ನು ಒಳಗೊಂಡ ವಿಷಮ ಭಿನ್ನ ರಾಶಿಯ ವಿಷಮ ಭಿನ್ನ ರಾಶಿಯ ಪರಿವರ್ತಿತ ರೂಪವೇ ಪರಿವರ್ತಿತ ಅಂದ್ರೆ
ಪರಿವರ್ತಿತ ರೂಪವೇ ಮಿಶ್ರ ಭಿನ್ನರಾಶಿ. ಮಿಶ್ರ ಭಿನ್ನರಾಶಿ ನೋಡಿ, ಇದು ಪೂರ್ಣಾಂಕಗಳನ್ನು ಒಳಗೊಂಡಿರೋದ್ರಿಂದ ಇದರ ಬೆಲೆ ಯಾವಾಗ್ಲೂ ಒಂದಿರುತ್ತೆ, ಒಂದಕ್ಕಿಂತ ಹೆಚ್ಚಿರುತ್ತೆ. ಇದರ ಬೆಲೆ ಯಾವಾಗಲೂ ಒಂದಕ್ಕಿಂತ ಹೆಚ್ಚು, ಒಂದಕ್ಕಿಂತ ಹೆಚ್ಚು. ಹೇಗೆ ಅದು ಒಂದಕ್ಕಿಂತ ಹೆಚ್ಚು? ಸೊ ನಾವೀಗ ಒಂದು ಮಿಶ್ರ ಭಿನ್ನರಾಶಿ ಉದಾಹರಣೆ ಬರ್ತೀವಿ. 1 ಪೂರ್ಣಾಂಕ 1/2. ಓದುವಾಗ ಇದನ್ನ 1 ಪೂರ್ಣಾಂಕ ಅಂತ ಓದಬೇಕು. ಯಾಕೆ? ಇದು 1 ಅನ್ನೋದು ಪೂರ್ಣ ಸಂಖ್ಯೆ ಅಥವಾ ಪೂರ್ಣಾಂಕ, ಅದರ ಜೊತೆಗೆ ಒಂದು ಶುದ್ಧ ಭಿನ್ನರಾಶಿ ಅಥವಾ ಸಮ ಭಿನ್ನರಾಶಿ ಇರುತ್ತೆ. ಅವು ಎರಡನ್ನೂ ಕೂಡಿಸಿ ಓದ್ಬೇಕು ನಾವು. ಅದಕ್ಕೆ ಓದುವಾಗ ಏನಾಗುತ್ತೆ ಓದ್ಬೇಕು? 1 ಪೂರ್ಣಾಂಕ 1/2. 3 ಪೂರ್ಣಾಂಕ 3/4. 5 ಪೂರ್ಣಾಂಕ 1/3. 5 ಪೂರ್ಣಾಂಕ 1/3. 3 ಪೂರ್ಣಾಂಕ 3/4. 1 ಪೂರ್ಣಾಂಕ 1/2. ಓದುವಾಗ ಇದನ್ನು ಪೂರ್ಣಾಂಕವಾಗಿ ಓದ್ಬೇಕು. ಉಳಿದಿದ್ದನ್ನ ನಾರ್ಮಲ್ ಆಗಿ 1/2, 3/4, 1/3 ಈ ರೀತಿ ನೀವು ಓದ್ತಾ ಹೋಗ್ಬಹುದು. ಈಗ ನಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಓಡ್ತಿರುತ್ತೆ. ಅವಾಗಿಂದ ಹೇಳ್ತಾ ಇದ್ದೀನಿ ನಾನು, ಇದು ವಿಷಮ ಭಿನ್ನರಾಶಿಯ ಪರಿವರ್ತಿತ ರೂಪ ಅಂತೇಳಿ. ಹಾಗಿದ್ರೆ ಅದನ್ನ ಹೆಂಗ್ ಪರಿವರ್ತನೆ ಮಾಡಬೇಕು? ಯಾವ್ದಾದ್ರು ಒಂದು ವಿಷಮ ಭಿನ್ನರಾಶಿಯನ್ನ ಕೊಟ್ಟ ಅದನ್ನ ಯಾವ ರೀತಿ ನಾವು ಮಿಶ್ರ ಭಿನ್ನರಾಶಿಯಲ್ಲಿ ಬರಿಬೇಕು ಅನ್ನೋದನ್ನ ನಾವು ಈಗ ವಿತ್ ಎಕ್ಸಾಂಪಲ್ ಡಿಸ್ಕಸ್ ಮಾಡೋಣ. ಸೊ ಇದೊಂದು ಉದಾಹರಣೆ ಕೊಡ್ತೀನಿ ನಾನು. 3/2. 3/2. ಇನ್ ಹೆಂಗ್ ಗೊತ್ತಿ ನಾವು? 3/2. ಹಾಗಿದ್ರೆ ಇದನ್ನ ಮಿಶ್ರ ಭಿನ್ನರಾಶಿಯಲ್ಲಿ ಯಾವ ಇರ್ತದ್ರಿ? ಮೊದಲು ಮಿಶ್ರ ಭಿನ್ನರಾಶಿ ಬರೆಯೋಕ್ಕಿಂತ ಮುಂಚೆಕ್ಕೆ ಇದು ವಿಷಮ ಐತೋ ಇಲ್ಲೋ ಚೆಕ್ ಮಾಡ್ರಿ. ಅಂಶ ಛೇದಕ್ಕಿಂತ ದೊಡ್ಡದಿದೆ, 3/2. ಹಾಗಿತ್ತಂದ್ರೆ ಇದು ಬರೆಯೋದು ಹೇಗೆ? ಅದಕ್ಕೆ ನಮ್ಗೆ ಮೊದಲಿಗೆ ಭಾಗಾಕಾರ ಲೆಕ್ಕಗಳು ಬರ್ತಿರ್ಬೇಕು, ಅಂದ್ರೆ ಭಾಗಿಸುವ ಲೆಕ್ಕಗಳು. ಇಲ್ಲ 3/2 ಅಂದ್ರೆ 3ರಿಂದ ಭಾಗಿಸ್ತಾ ಇದ್ದೀವಿ ಅಂತಂದಂಗ, 3ನ್ನ 2ರಿಂದ ಭಾಗಿಸ್ತಾ ಇದ್ದೀವಿ ಅಂತಂದಂಗ. ನೋಡಿ 2 ಮಧ್ಯ 3 ಐತಿ ಇಲ್ಲ, ಆದ್ರೆ ಅದಕ್ಕಿಂತ ಸಣ್ಣದು 2/2. ಸೊ 3ರಿಂದ 2 1 ಉಳಿತು. ಓಕೆ, ಹಾಗಿದ್ರೆ ಇದನ್ನ ಹೆಂಗ ಬರೆಯೋದು? ಈಗ ಇದನ್ನ ಬರೆಯೋದು ಹೇಗೆ? ನಮಗೆ ಒಂದು ಗೊತ್ತಿತ್ತು, ಭಾಗಾಕಾರದಲ್ಲಿ ಇದು ಭಾಜಕ. ನಾವು ಭಾಜಕ. ಓಕೆ, ಇದು ಭಾಗಲಬ್ಧ. ಓಕೆ, ಭಾಗಲಬ್ಧ. ಭಾಗಲಬ್ಧ ಇದು ಭಾಜ್ಯ. ಭಾಜ್ಯ ಇದು ಶೇಷ. ಇದರಲ್ಲಿ ಮೊದಲಿಗೆ ನಾವು ಅರ್ಥ ಮಾಡ್ಕೋಬೇಕು, ಇಲ್ಲಿ ಕೊಟ್ಟಿರುವಂತಹ ಈ ಅಂಶ ಇದೆಯಲ್ಲ, ಅಂಶ ಬೈ ಛೇದ. ಅಂಶ ಭಾಗಾಕಾರ ಅಂತ ಹೇಳೋದು. ಬೈ ಅಂತ ನಾವಾಗಲೇ ಯೂಸ್ ಮಾಡ್ತಾ ಇದೀವಿ. ಅಡ್ಡಗೆರೆಯನ್ನ ಬೈ ಅಥವಾ ಭಾಗಾಕಾರ ಅಥವಾ ಡಿವೈಡೆಡ್ ಓದ್ತೀವಿ. ಸೊ ಅಂಶವನ್ನ ಛೇದದಿಂದ ಭಾಗಿಸ್ತಾ ಇದೀವಿ ಅಂತಂದಂಗೆ. ಈ ಅಂಶ ಏನೂ ಅಲ್ಲ, ಏನದು
ಭಾಜ್ಯ ಭಾಜ್ಯ ಈ ಛೇದ ಇದೆಯಲ್ಲ ಅದು ಭಾಜ್ಯ. ಅಂಶವನ್ನ ನಾವು ಛೇದದಿಂದ ಭಾಗಿಸ್ತಾ ಇದ್ದೀವಿ. ಅದರ ಅರ್ಥ ಅಂಶ ಅಂದ್ರೆ ಭಾಜ್ಯ, ಛೇದ ಅಂದ್ರೆ ಭಾಜಕ. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ, ಭಾಜ್ಯವನ್ನು ಭಾಜಕದಿಂದ ಭಾಗಿಸಿದಾಗ ಭಾಗಲಬ್ಧ ಬರ್ತಾ ಇದೆಯಲ್ಲ ಅದು ನಮ್ಮ ಪೂರ್ಣಾಂಕ. ಅದು ನಮ್ಮ ಏನು ಪೂರ್ಣಾಂಕ. ಇದನ್ನ ನಾನು ಪೂರ್ಣಾಂಕ ಅಂತ ತಗೊಳ್ತೀನಿ. ಸೊ ಇಲ್ಲೇನಾಗ್ತಿದೆ, ಒಂದು ನಮಗೆ ಪೂರ್ಣಾಂಕವಾಗಿ ಬಂತು. ಹಾಗೆಂದ್ರೆ ಪೂರ್ಣಾಂಕ ಒಂದು ಬಂತು, ಉಳಿದದ್ದೇನಪ್ಪಾ ಅಂದ್ರೆ ಶೇಷ. ಆ ಶೇಷ ನಮಗೆ ಭಾಜ್ಯವಾಗಿ ಬದಲಾವಣೆ ಹೊಂದುತ್ತೆ. ಶೇಷ ಭಾಜ್ಯವಾಗಿ ಬದಲಾವಣೆ ಹೊಂದುತ್ತೆ. ಅದಕ್ಕೆ ಆ ಶೇಷವನ್ನ ಇಲ್ಲಿ ಆನಂತರ ಸೇಮ್ ಭಾಜಕ ಯಾವಾಗಲೂ ಭಾಜಕವಾಗಿ ಉಳಿಯುತ್ತೆ. ಮೂರು ಎರಡಾಂಶನ ನಾವು ಯಾವ ರೀತಿ ಬರ್ತೀವಿ, ಒಂದು ಪೂರ್ಣಾಂಕ, ಒಂದು ಎರಡಾಂಶ. ಇದರರ್ಥ ಈ ಎರಡು ಭಾಗಗಳಿದ್ರಲ್ಲಿ ಒಂದು ಪೂರ್ಣವಾಗಿ ಸಿಗುತ್ತೆ. ಈ ಎರಡು ಭಾಗಗಳನ್ನು ನಾವು ಒಂದು ಭಾಗವನ್ನಾಗಿ ತೆಗೆದು ಈ ಮೂರರಲ್ಲಿ ಎರಡು ತೆಗೆದು ಉಳಿದಷ್ಟು ಒಂದು, ಆ ಒಂದನ್ನ ಇಲ್ಲಿ ಬರೀತಾ ಇದ್ವಿ. ಓಕೆ, ಒಂದು ಪೂರ್ಣಾಂಕ, ಒಂದು ಎರಡಾಂಶ. ಅರ್ಥ ಆಯ್ತಾ ಅನ್ಕೊಂತೀನಿ ನಾನು. ಸ್ವಾಮಿ ಕೊಟ್ಟಿದ್ದಾಳೆ ಇಲ್ಲಿ. ಹಾ, ಒಂದು ಪೂರ್ಣಾಂಕ, ಒಂದ್ ಎರಡಾಂಶ. ಕರೆಕ್ಟ್ ಅಮ್ಮ, ಗುಡ್. ಅದೇ ರೀತಿ ಇನ್ನೊಂದು ನೋಡೋಣ, 5/3 ಅಥವಾ 5 ಮೂರಾಂಶ. ಇದನ್ನ ಯಾವ ರೀತಿ ಮಾಡಬೇಕು, ಮತ್ತೆ ಸೇಮ್ 5ಅನ್ನ 3ರಿಂದ ಭಾಗಿಸಿ. 5 3 ಅಂದ್ರೆ 3, ಉಳಿದದ್ದು 2. ನಾನು ಹೇಳಿದ್ದೀನಿ, ಈ 2 ಉಳಿದಿದ್ರೆ ಎಲ್ಲಿ ಬರಿಬೇಕು, ಅಂಶದಲ್ಲಿ ಬರಿಬೇಕು. 3 ಯಾವಾಗಲೂ ಭಾಜಕವಾಗಿ ಇರುತ್ತೆ, ಅಂದ್ರೆ ಛೇದದಲ್ಲೇ ಇರುತ್ತೆ. ಈ 1 ಏನ್ ಬಂದಿದೆ ಭಾಗಲಬ್ಧ, ಅದು ನಮ್ಮ ಪೂರ್ಣಾಂಕ ಆಗುತ್ತೆ. ಅದಕ್ಕೆ ಇದನ್ನ ಯಾವ ರೀತಿ ಓದಬೇಕು, ಒಂದು ಪೂರ್ಣಾಂಕ, ಎರಡು ಮೂರಾಂಶ. ಒಂದು ಪೂರ್ಣಾಂಕ, ಎರಡು ಮೂರಾಂಶ. ಅರ್ಥ ಆಯ್ತು ಅನ್ಕೊಂತೀನಿ. ಇನ್ನೊಂದಷ್ಟು ಎಕ್ಸಾಂಪಲ್ ನಾನು ಕೊಡ್ತಾ ಹೋಗ್ತೀನಿ, ಅವುಗಳನ್ನ ನಾನು ಕ್ವಶನ್ ಕೇಳ್ತೀನಿ, ಅವ್ರ ಆನ್ಸರ್ ಹೇಳ್ತಾ ಹೋಗಿ. ಸರ್ ಅವರು ಸೊ ಇಲ್ಲಿ ಒಂದಿದೆ, ಎರಡು ಆಯ್ತು, ನೋಡ್ರಿ. ಓಕೆ, ಸಿದ್ದಿಕ್. ಎಸ್ ಸರ್. ಇದನ್ನ ಹೇಳ್ಬಿಟ್ಟ ಹೆಂಗ್ ಬರುತ್ತೆ ಅಂತ ಹೇಳಿ. 8 ಐದಾಂಶ ಇದ್ದನ್ನ ಯಾವ ರೀತಿ ಬರೀತಿ, ಐದಾಂಶ ಅಂತಿದೆಯಲ್ಲ, ನೋಡು. ನಾನು ಟ್ರೈ ಮಾಡು, ನಾನು ಏನ್ ಮಾಡಿದ್ದೆ ಈಗ ಆ ರೀತಿ ನೀನು ಮಾಡು. 8 ಐದಾಂಶ ಇದ್ದನ್ನ ಯಾವ ರೀತಿ ಬರೀತೀಯಾ ಮಿಶ್ರ ಭಿನ್ನರಾಶಿಯಲ್ಲಿ? 8/5. ಹಾ, 8ಅನ್ನು 5ರಿಂದ ಭಾಗಿಸಿ. 8ಅನ್ನು 5ರಿಂದ ಪೂರ್ಣವಾಗಿ ಭಾಗಿಸ್ಲಕ್ ಹೋಗುತ್ತನಪ್ಪ. ಟ್ರೈ ಮಾಡು ಸಿದ್ದಿಕ್. 5ರ ಬಗ್ಗೆ 8 ಐತಿ ಇಲ್ಲ ಸರ್. ಹಾ, ಅಂದ್ರೆ ಏನ್ ಮಾಡ್ಬೇಕಪ್ಪ, ಅದ್ರಕ್ಕಿಂತ ಸಣ್ಣ ತಗೋಬೇಕು ಸರ್. ಓಕೆ, ತಗೋ. ಮತ್ತೆ 5ರ ಬಗ್ಗೆ ಅದಕ್ಕಿಂತ ಸಣ್ಣ ಯಾವ್ದೈತಿ? 5 ಸರ್. ಹಾ, 5ನ ಬದಲೇ 5. ಶೇಷ ಎಷ್ಟು ಉಳಿತು? 5 3 ಸರ್. ನೋಡಿ, 3. ಸೊ ನಮಗೆ ಬಂದಂತ ಭಾಗಲಬ್ಧ ಏನಾಯ್ತು, ಪೂರ್ಣಾಂಕ ಆಯ್ತು.
ಆಮೇಲೆ ಉಳಿದಂತ ಶೇಷ ಅಂಶ ಆಯಿತು, ಛೇದ ಛೇದದಲ್ಲಿ ಉಳಿತು. ಇದನ್ನ ಯಾವ ರೀತಿ ಓದ್ಬೇಕು ಕ್ರಿತೀಶ್? ಯಾವ ರೀತಿ ಓದ್ತೇವೆ ಇದನ್ನ? ಸರ್ ನಾ ಹೇಳ್ಬೋದಾ? ಒಂದು ಪೂರ್ಣಾಂಕ 3/5 ಒಂದು ಪೂರ್ಣಾಂಕ 3/5 ಅಂತ ಓದ್ತೀವಿ. ಇಲ್ಲಿ ಯಾರಿದು ಗೀತ ಪ್ರಭು ಅಂತಿದಾರಲ್ಲ, ಆನ್ಸರ್ ಹೇಳಿ. ಅಭಯ್, ಶ್ರೀದೇವಿ, ಅಂಜಲಿ, ಎಸ್ ಸರ್. ಗೌರಿ ಪ್ರಿಯಾ. ಸರ್ ನಾ ಹೇಳ ಸರ್. ಹೇಳ್ಬಿಟ್ಟ. ಏನಾಯ್ತು? ಸರ್ ಸರ್ ನಾ ಹೇಳುವ ವೈಷ್ಣವಿ ಹೇಳಮ್ಮ. ಆನ್ಸರ್ ಎಷ್ಟು? 2/7. ಅದ್ರ ಹೆಂಗ್ ಓದ್ಬೇಕು? ಅದನ್ನ ಹೆಂಗ್ ಓದ್ಬೇಕು? 2 ಪೂರ್ಣಾಂಕ 1/7. 2 ಪೂರ್ಣಾಂಕ 1/7 ಅಂತ ಓದ್ಬೇಕು. ಇಂಗ್ಲಿಷ್ ನಲ್ಲಿ ಯಾವ ರೀತಿ ಓದ್ತೀವಿ? 2 ಇಂಟೀಜರ್ ಅಂತ ಓದ್ತೀವಿ, ಅಥವಾ 2 ಹೋಲ್ ಅಂತ ಓದ್ತೀವಿ. 2 ಹೋಲ್ 1/7. 2 ಇಂಟೀಜರ್ 1/7. ಅರ್ಥ ಆಯ್ತಾ? ಇನ್ನೊಂದು ಎಕ್ಸಾಂಪಲ್ ಮಾಡ್ತೀನಿ, ಟ್ರೈ ಮಾಡಿ. ಸರ್ ಆನ್ಸರ್ ನಾ ಹೇಳ್ಬೋದಾ? ಸರ್ ಆನ್ಸರ್ ನಾ ಹೇಳ್ಬೋದಾ? ಓಕೆ, ಇದನ್ನ ಹೇಳ್ತೀರಾ? ಸಿದ್ಧಾರ್ಥ್, ಸರ್ ಸಾನ್ವಿ, ಪ್ರೇರಣಾ, ಪಟ್ರೇಶ್, ಪೃಥ್ವಿರಾಜ್. ಸರ್ ವಿಡಿಯೋ ಕಾಣಲಾಗಿದ್ರಿ. ಬರುತ್ತೆ, ನೆಟ್ವರ್ಕ್ ಇರುತ್ತಲ್ಲ. 2 ಪೂರ್ಣಾಂಕ 1/7. ಇದು 3 ಪೂರ್ಣಾಂಕ 1/7. ಓಕೆ, ಮ್ಯೂಟ್ ಮಾಡಿದ್ರಾ? ಸೊ ಆಗಿತ್ತಂದ್ರೆ ಇದಕ್ಕೆ ಒಂದಷ್ಟು ಲಕ್ಷಣಗಳನ್ನ ಬರೆಸ್ತೀನಿ. ಯಾವ ರೀತಿ ಬರಿಬೇಕು, ಓದ್ಬೇಕು ಅನ್ನೋದನ್ನ. ವಿಷಮ ಭಿನ್ನರಾಶಿ ಅಂಶವನ್ನು ಛೇದದಿಂದ ಭಾಗಿಸಬೇಕು. ಯಾವ ರೀತಿ ಮಾಡ್ಬೇಕು ಇದನ್ನ? ವಿಷಮ ಭಿನ್ನರಾಶಿಯನ್ನು ಭಿನ್ನರಾಶಿಯ ಅಂಶವನ್ನು ಛೇದದಿಂದ ಭಾಗಿಸಬೇಕು. ಛೇದದಿಂದ ಭಾಗಿಸಬೇಕು. ಛೇದದಿಂದ ಭಾಗಿಸಬೇಕು. ಅದೇ ತರ ಭಾಗಿಸ ಆದ ಮೇಲೆ
ಭಾಗಲಬ್ಧವನ್ನು ಪೂರ್ಣಾಂಕವಾಗಿ ಭಾಗಲಬ್ಧವನ್ನು ಪೂರ್ಣಾಂಕವಾಗಿ ಶೇಷವನ್ನು ಅಂಶವಾಗಿ ಬರೆದು ಮೊದಲಿದ್ದ ಛೇದವನ್ನು ಛೇದವನ್ನಾಗಿ ಹಾಗೆಯೇ ಛೇದವನ್ನಾಗಿ ಬರೆದು ಓದಬೇಕು. ಅಂದ್ರೆ ಇಲ್ಲಿ ಪೂರ್ಣಾಂಕ ಅಂದ್ರೆ ಭಾಗಲಬ್ಧ ಮೇಲ್ಗಡೆ ಶೇಷ, ಕೆಳಗಡೆ ಭಾಜಕ ಅಂದ್ರೆ ಅದು ಛೇದ. ಅಂದ್ರೆ ಇಲ್ಲಿ ಛೇದ, ಇಲ್ಲಿ ಅಂಶ, ಇಲ್ಲಿ ಪೂರ್ಣಾಂಕ. ಓಕೆ, ಈ ರೀತಿಯಾಗಿ ನಾವು ಬರೋದನ್ನು ಓದಬೇಕು. ಇಲ್ಲಿ ಭಾಗಲಬ್ಧ ಅಂದ್ರೆ ಪೂರ್ಣಾಂಕ, ಶೇಷ ಅಂದ್ರೆ ಅಂಶ, ಭಾಜಕ ಅಂದ್ರೆ ಛೇದ. ಈ ರೀತಿಯಾಗಿ ಬರೋದನ್ನ ಓದ್ತೀವಿ. ಇದೇ ಬಂದಿತ್ತು ಜಸ್ಟ್ ಎರಡು ಎರಡು ಭಾಗಲಬ್ಧ ಬಂದಿತ್ತು, ಒಂದು ಶೇಷ ಆಗಿ ಬಂದಿತ್ತು, 4 ಭಾಜಕ ಅಂದ್ರೆ ಛೇದವಾಗಿ ನಮ್ಗೆ ಬರ್ಕೋಬೇಕಾಗುತ್ತೆ. ಮುಂದಿನ ಕಾನ್ಸೆಪ್ಟ್ ಹೋಗೋಣ. ಈಗ ಇದು ರಿವರ್ಸ್. ವಿಷಮ ಭಿನ್ನ ರಾಶಿಯನ್ನು ಮಿಶ್ರ ಮಾಡಿದ್ವಿ. ಈಗ ಮಿಶ್ರ ಭಿನ್ನ ರಾಶಿಯನ್ನು ವಿಷಮ ಭಿನ್ನ ರಾಶಿಯನ್ನಾಗಿ ಪರಿವರ್ತಿಸುವುದು. ಅದನ್ನ ಯಾವ ರೀತಿ ಮಾಡುವುದು ಅಂತ ನೋಡೋಣ. ಮಾಡಬೇಡಿ ಸರ್. ಓಕೆ, ಇದರ ರಿವೈಂಡಿಂಗ್ ಅಂತ ಕೂಡ ಬರ್ಕೊಳ್ಳಿ. ಮೊದಲಿಗೆ ಇದನ್ನ ವಿವರಣೆಯಿಂದ ಬರೆದು ನೋಡ್ಕೊಂಡ್ಬಿಡೋಣ. ಏನ್ ವಿವರಣೆ? ಛೇದದಿಂದ ಪೂರ್ಣಾಂಕವನ್ನು ಗುಣಿಸಿ ಬಂದ ಭಾಗ ಗುಣಲಬ್ಧಕ್ಕೆ ಅಂಶವನ್ನು ಕೂಡಿಸಿ ಪಟ್ಟ ಅಂಶವನ್ನು ಕೂಡಿಸಿ ಅಂಶವನ್ನಾಗಿ ಮ್ಯೂಟ್ ಮಾಡಿ. ಯಾರು ವಿಜಯ್ ಕುಮಾರ್ ಮ್ಯೂಟ್ ಮಾಡ್ಬಿಟ್ಟ. ಅಂಶವನ್ನಾಗಿ ಬರೆದುಕೊಳ್ಳಬೇಕು. ಓಕೆ,
ಓಕೆ, ಛೇದದ ಪ್ಲೇಸಲ್ಲಿ ಛೇದವನ್ನು ಅದೇ ರೀತಿ ಬರ್ಕೊಂಡ್ಬಿಡ್ಬೇಕು. ಛೇದವನ್ನು ಛೇದ ಸ್ಥಾನದಲ್ಲಿಯೇ ಕರೆದುಕೊಳ್ಳಬೇಕು. ಛೇದವನ್ನು ಛೇದದ ಸ್ಥಾನದಲ್ಲಿಯೇ ಬರೆದುಕೊಳ್ಳಬೇಕು. ಅದರ್ಥ ಛೇದವನ್ನು ಛೇದ ಸ್ಥಾನದಲ್ಲಿಯೇ ವಾಪಸ್ ಬರ್ಕೋಬೇಕು. ಆದ್ರೆ ಇದರ ಅರ್ಥ ಪೂರ್ಣಾಂಕ ಇಂಟು ಛೇದ ಪ್ಲಸ್ ಅಂಶ ಡಿವೈಡೆಡ್ ಬೈ ಛೇದ. ಅದನ್ನು ಬರ್ತು ತೋರಿಸ್ತೀನಿ ನೋಡಿ. ಛೇದದಿಂದ ಪೂರ್ಣಾಂಕವನ್ನು ಗುಣಿಸಿ. ಛೇದ ಇಂಟು ಪೂರ್ಣಾಂಕ ಪ್ಲಸ್ ಅಂಶ ಡಿವೈಡೆಡ್ ಬೈ ಛೇದ. ಇದು ವಿಷಮ ಭಿನ್ನರಾಶಿ. ಓಕೆ, ಇದು ಮಿಶ್ರ ಭಿನ್ನರಾಶಿ. ಇದನ್ನು ನಾವು ಏನ್ ಮಾಡಿದ್ವಿ, ವಿಷಮ ಭಿನ್ನರಾಶಿಯಾಗಿ ಪರಿವರ್ತಿಸಿದ್ವಿ. ಮೊದಲಿಗೆ ಛೇದದಿಂದ ಪೂರ್ಣಾಂಕವನ್ನ ಗುಣಿಸಿದ್ವಿ. ಅವಾಗ ಗುಣಿಸಿದಾಗ ಒಂದು ಗುಣಲಬ್ಧ ಬರುತ್ತೆ. ಆ ಗುಣಲಬ್ಧದ ಅಂಶವನ್ನ ಕೂಡಿಸ್ಬೇಕು. ಕೂಡಿಸಿದ ನಂತರ ಅದನ್ನ ಮತ್ತೆ ನಾವು ಅಂಶದಲ್ಲಿಯೇ ಬರ್ಕೋಬೇಕು. ಬರದಾದ್ಮೇಲೆ ಏನ್ ಛೇದವನ್ನು ತೋಡಿದ್ದು ಅವ ಛೇದನ ಬರೀಬೇಕು. ಅವಾಗ ನಮಗೆ ವಿಷಮ ಭಿನ್ನರಾಶಿ ಸಿಗುತ್ತ. ಉದಾಹರಣೆ 4.35 ಇದೆ. 4.35 ಇದೆ. ಏನ್ ಮಾಡ್ಬೇಕು, ಛೇದ ಇಂಟು ಪೂರ್ಣಾಂಕ 5 ಇಂಟು 4 ಪ್ಲಸ್ ಅಂಶ 3 ಭಾಗಾಕಾರ 5 ಅಥವಾ ಬಾಗ್ಲೆ 5. 5 4 20, 20 ಪ್ಲಸ್ 3 23 ಬೈ 5. ಸೊ 23/5. ಇದು ನಮಗೆ ಬೇಕಾಗಿರುವಂತ ವಿಷಮ ಭಿನ್ನರಾಶಿ. ಇದು ಮಿಶ್ರ ಭಿನ್ನರಾಶಿ. 1 ಮಿನಿಟ್ ಟೈಮ್ ಪಟ್ಟ ಬರ್ಕೊಳ್ಳಿ ಅಥವಾ ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಇಟ್ಕೊಂಡ್ಬಿಡಿ. ನಾನು Rabbits. No, sir. I am complete, sir. Finish, sir. It is 5, sir. Fine, sir. Fine. 4, sir. ಸೊ ಒಂದಷ್ಟು ಉದಾಹರಣೆಗಳನ್ನ ನೋಡೋಣ. ಇದು ಒಂದನೇ ಉದಾಹರಣೆ ಆಯ್ತು. ಎರಡನೇ ಉದಾಹರಣೆ, ಏಳು ಪೂರ್ಣ 2/3. 4.15. Next, 3.2. 3.15.
ರಶ್ಮಿತಾ ರಶ್ಮಿತಾ ಎರಡನೇದನ್ನು ವಿಷಮ ಭಿನ್ನರಾಶಿಯಾಗಿ ಮಾಡಿದಮ್ಮ. असमान ಏನ್ ಮಾಡ್ಬೇಕು? ಛೇದ ಮತ್ತು ಪೂರ್ಣಾಂಕಗಳನ್ನ ಗುಣಿಸ್ಬೇಕು. ಸೊ ಛೇದ ಮತ್ತು ಪೂರ್ಣಾಂಕ 3 7 21 21 ಪ್ಲಸ್ 2 23. ಸೊ 23 100. ಇದು ನಮಗೆ ಬೇಕಾಗಿರುವಂತ ವಿಷಮ ಭಿನ್ನರಾಶಿ. ಗುಡ್. ನೆಕ್ಸ್ಟ್ ಮೂರನೇದು ಮತ್ತೆ ಛೇದವನ್ನು ಪೂರ್ಣಾಂಕದ ಜೊತೆಗೆ ಗುಣಿಸಿ. 5 4 20 20 ಪ್ಲಸ್ 1 21 5 5 21 5 7 3 21 21 ನೋಡಿ 23 ನಮ್ಗೆ ಲೆಕ್ಕಿನ ಗೊತ್ತೀನಿ ನಾನು. ಇಲ್ಲಿ 23 ಬಂತು, ಇಲ್ಲಿ 23 ಬಂತು, ಇಲ್ಲಿ 23 ಬಂತು. ಇಲ್ಲ 5 3 15 15 5 ಅಥವಾ 16 5. ಓಕೆ, ಸೊ ಕ್ಲಿಯರ್ ಆಗಿದೆ ಅನ್ಕೊಂತೀನಿ ನಾನು.